ಫೈನಲಿ ಇವತ್ತಿನಿಂದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಆರಂಭ ಆಗಿದೆ. ಆದರೆ ಸಮೀಕ್ಷೆ ಏನೋ ಶುರುವಾಯಿತು, 108 ಸಂಕಟಗಳು ಅದರ ಜೊತೆಗೆ ಶುರುವಾಗ್ಬಿಟ್ಟಿವೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸಮೀಕ್ಷೆ ಮಾಡೋಕೆ ಬಂದಂತಹ ಅಧಿಕಾರಿಗಳ ಕೆಲ ಪ್ರಶ್ನೆಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಸರ್ಕಾರಕ್ಕೆ ಸಮೀಕ್ಷೆ ಗೊಂದಲನಾ? ಸರ್ವೆ ಗೊಂದಲ ಯಾಕೆ ಹಾಗಾದ್ರೆ? ಲೊಕೇಶನ್ ಟೆನ್ಷನ್, ಟಾರ್ಗೆಟ್ ಟ್ರಬಲ್, ಒಂದ ಎರಡ ಗಣತಿದಾರರನ್ನ ಹೋಗಿ ಕೇಳಿದ್ರೆ 108 ಸಮಸ್ಯೆಗಳನ್ನ ಹೇಳ್ತಿದ್ದಾರೆ. ವಿಶೇಷ ಚೇತನರು, ಕಣ್ಕಾಣದವರನ್ನು ಕೂಡ ಸಮೀಕ್ಷೆಗೆ ನೇಮಕ ಮಾಡಿಬಿಟ್ಟಿದ್ದಾರೆ ಅಧಿಕಾರಿಗಳು. ಲಿಸ್ಟ್ ಮಾಡುವಾಗಲೂ ಸರಿಯಾಗಿ ಗಮನ ವಹಿಸದೆ ಲಿಸ್ಟ್ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವಿರುದ್ಧ ಗಣತಿದಾರರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸೆಪ್ಟೆಂಬರ್ 22ನೇ ತಾರೀಕು ರಾಜ್ಯಾದ್ಯಂತ ಸಮೀಕ್ಷೆ ಆರಂಭ ಆಗಿತ್ತು. ಆದ್ರೆ ಬೆಂಗಳೂರಿನಲ್ಲಿ ಸಮೀಕ್ಷೆ ಆರಂಭ ಆಗಿರಲಿಲ್ಲ. ಅಳೆದು ತೂಗಿ ಸಿಬ್ಬಂದಿಯನ್ನೆಲ್ಲ ರೆಡಿ ಮಾಡಿ ಈಗ ವಿವಿಧ ಇಲಾಖೆಗಳ ಸುಮಾರು 17,000 ಸಿಬ್ಬಂದಿಯನ್ನ ಫೀಲ್ಡ್ಗಿಳಿಸುವಂತಹ ಕೆಲಸವನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿದೆ. ಇವತ್ತಿನಿಂದ ಸಮೀಕ್ಷೆ ಆರಂಭ ಆಗಿದೆ. ಆದ್ರೆ ಸಮೀಕ್ಷೆ ಆರಂಭ ಏನು, ಬೆಳಗ್ಗೆ ಆ ಡೀಟೇಲ್ಸ್ ಅನ್ನ ಪಡೆಯೋಕೆ ಬಂದವರು, ಐಡಿ ಕಾರ್ಡ್ಗಳನ್ನ ಪಡೆಯೋಕೆ ಕೇಂದ್ರ ಕಚೇರಿಗೆ ಬಂದವರು ಹೇಳಿದಂತಹ ಸಮಸ್ಯೆಗಳು 108. ಎಲ್ಲ ಹೋಗ್ಲಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಿಂದ ಚಾಲನೆ ಕೊಡ್ಲಾಯಿತು ಈ ಸಮೀಕ್ಷೆಗೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಲಿಸ್ಟ್ ಅನ್ನ ನೋಡಿ ಸುಮಾರು 60 ಪ್ರಶ್ನೆಗಳಿದಾವಲ್ಲ, ಆ 60 ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬೇಕು, ಜೊತೆಗೆ ದಾಖಲೆಗಳನ್ನ ತಗೋಬೇಕು. ಒಂದೊಂದೇ ಪ್ರಶ್ನೆಗಳನ್ನ ಗಣತಿದಾರರು ಕೇಳ್ತಾ ಇದ್ದ ಹಾಗೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಪೇಷನ್ಸ್ ಕಳ್ಕೊಂಡ್ಬಿಟ್ರು. ಕೆಲ ಪ್ರಶ್ನೆಗಳಿಗಂತೂ ಇದೆಲ್ಲ ಯಾಕ್ರಿ, ಇದೆಲ್ಲ ಯಾಕೆ ಬೇಕು ಅಂತ ಹೇಳಿ ಪ್ರಶ್ನೆಗಳಿಗೆ ವಿರೋಧ ವ್ಯಕ್ತಪಡಿಸಿದ್ರು. ಇನ್ನೂ ಕೆಲ ಪ್ರಶ್ನೆಗಳಿಗೆ ಅದೆಲ್ಲ ಮಾಹಿತಿಯನ್ನ ಕೊಡೋದಿಲ್ಲ, ಇದೆಲ್ಲ ತೀರಾ ವೈಯಕ್ತಿಕ ಮಾಹಿತಿ, ಯಾಕೆ ಕೊಡಬೇಕು ಅಂತ ಕೇಳಿದ್ರು. ಅಂದ್ರೆ ಜನರಿಗಾಗ್ತಾ ಇರುವಂತಹ ಸಮಸ್ಯೆ ಇದೆಯಲ್ಲ, ಇವರ ಸಮೀಕ್ಷೆಯ ವಹಿವಾಟಲ್ಲಿ ಇವರು ಹಾಕಿರುವಂತಹ 60 ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಜನ ಹೆಣಗಾಡ್ತಿದಾರಲ್ಲ, ಅದರ ರಿಯಾಲಿಟಿ ಚೆಕ್, ಅದರ ಅನುಭವ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಆಗಿದೆ. Too much questions. ನನಗೆ ಇಷ್ಟೊತ್ತು ಬಂದ ತೆಲುಗು ಎಷ್ಟು ಮಾಡ್ತೀವಿ? ಒಂದಿದೆ, ಒಂದೆರಡು ಫ್ಯಾಕ್ಸ್ ಸೆಂಟರ್ಗಳು ಸರ್. ಅದನ್ನ ಯಾಕೆ ಫ್ಯಾಕ್ಸ್ ಎಲ್ಲ ಜ್ಯುವೆಲರೀಸ್ ಬಗ್ಗೆ ಕೇಳಿ ಹೇಳಕ್ಕಾಗಲ್ಲ. ಜೀವನದಲ್ಲಿ ಎಲ್ಲ We just put a number, sir. ಇದೆಯಾ ಇಲ್ವಾ ಅಂತ ಹೇಳಿ ಪರ್ಸನಲ್ ಡೀಟೇಲ್ ಹೋಗ್ಬಾರ್ದು. ಮನೆ You should make simple. This is too much. Too much questions. ನನಗೆ ಇಷ್ಟೊತ್ತು ಬಂದ ತೆಲುಗು ಎಷ್ಟು ಮಾಡ್ತೀವಿ? ಒಂದಿದೆ, ಒಂದೆರಡು ಫ್ಯಾಕ್ಸ್ ಸೆಂಟರ್ಗಳು ಸರ್. ಅದನ್ನ ಯಾಕೆ ಫ್ಯಾಕ್ಸ್ ಎಲ್ಲ Too much questions. ನನಗೆ ಇಷ್ಟೊತ್ತು ಬಂದ ತೆಲುಗು ಎಷ್ಟು ಮಾಡ್ತೀವಿ? ಒಂದಿದೆ, ಒಂದೆರಡು ಫ್ಯಾಕ್ಸ್ ಸೆಂಟರ್ಗಳು ಸರ್. ಅದನ್ನ ಯಾಕೆ ಫ್ಯಾಕ್ಸ್ ಎಲ್ಲ ಜ್ಯುವೆಲರೀಸ್ ಬಗ್ಗೆ ಕೇಳಿ ನಂಬರ್ ಹೇಳಿ ಸರ್. ಹೇಳಕ್ಕಾಗಲ್ಲ. ಜೀವನದಲ್ಲಿ ಎಲ್ಲ We just put a number, sir. ಇದೆಯಾ ಇಲ್ವಾ ಅಂತ ಹೇಳಿ ಪರ್ಸನಲ್ ಡೀಟೇಲ್ ಹೋಗ್ಬಾರ್ದು. ಮನೆ You should make simple. This is too much. ಜನರಿಗೆ ಪೇಷನ್ಸ್ ಇರಲ್ಲ. ನಿಧಾನಾಗಿ ಕ್ಲೀನ್ ಆಗಿ ಎಲ್ಲ ಇನ್ಫಾರ್ಮೇಶನ್ ತಗೊಳ್ಳಿ. ಅವ್ರಿಗೆ ಪ್ರೆಷರ್ ಬಿಲ್ಡಪ್ ಮಾಡಬೇಡಿ ಜನಕ್ಕೆ. ಕೂತ್ಕೊಂಡು ಏನ್ ಇನ್ಫಾರ್ಮೇಶನ್ ಬೇಕು ಅಷ್ಟೇ, ಮಿಕ್ಕಿ ನೀವೆಲ್ಲ ಕೇಳ್ಕೊಂಡು ಕೂತ್ಕೊಂಡು ಏನು ಅರ್ಥ ಇಲ್ಲ. ಅವ್ರಿಗೆ ಕ್ವಾಲಿಫಿಕೇಶನ್, ಅವರ ಸರ್ಕಾರದಿಂದ ಏನಾದ್ರು ಇದೆಯಾ, ಅವ್ರ ಜನಸಂಖ್ಯೆ, ಅವ್ರ ಜಾತಿ. ನನ್ನ ಮನೇಲೆ ಒಂದ್ ಗಂಟೆ ಕೂತಿದ್ದೀರಾ? ಅವ್ರಿಗೆ ಸ್ವಲ್ಪ ಎದುರ್ತಾರೆ ಅದಕ್ಕೆ ಸ್ವಲ್ಪ ಸ್ಲೋ ನಡೀತಾ ಇದೆ ಸರ್. ಆವರೇಜ್ ಟೈಮ್ 30 ಮಿನಿಟ್ಸ್ ತಗೊಳ್ತಾ ಇದೆ, 22 ಮಿನಿಟ್ಸ್. ಈಗ ಪ್ರಾಕ್ಟೀಸ್ ಮೇಲೆ 22 ಮಿನಿಟ್ಸ್ ಬಂದಿದೆ ಸರ್. ಮೊದಲು ಸ್ವಲ್ಪ ಜಾಸ್ತಿ ಟೈಮ್ ತಗೊಂತಾ ಇದ್ರು. ಮಾಡಿ ಬಂದು ಹೋಗಿ ಇದು ಮಾಡಿ ಅವ್ರು ಬಂದು ಕೂತ್ಕೊಂಡು ನಡಿ ಏನು ಬೇಡ ಅಂತ ಬೈತಾರೆ.
ಬೆಂಗಳೂರಿನಲ್ಲಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಸರ್ ಮುನೀಶ್ ಸರ್. ಸಿಂಪಲ್ ಮಾಡೋದು, ಡೋಂಟ್ ಮೇಕ್ ಆಲ್ ದಿಸ್ ಥಿಂಗ್ಸ್. ಇವರೇ ಕೊಟ್ಟವರು ಇವೆಲ್ಲ ಯಾರು ಕೊಡ್ತಾರೆ ನಿಮ್ಗೆಲ್ಲ? ಕೆಲಸ ಇದೆಯೇ, ವಿದ್ಯಾ, ಅವ್ರ ಬ್ಯಾಕ್ಗ್ರೌಂಡ್ ಕೇಳಿ ಇದೆಲ್ಲ. ಈ ಪ್ರಶ್ನೆಗಳ ಇನ್ನು ಟ್ರ್ಯಾಕ್ಟರ್ ನೀ ಜೇನ್ಸ್ ಹಾಕಿದ್ಯಾ, ಕೋಳಿ ಸಾಕಿದ್ಯಾ, ಕುರಿ ಸಾಕಿದ್ಯಾ, ಇನ್ಶೂರೆನ್ಸ್ ಮಾಡಿಸಿದ್ಯಾ? ಡಿಕೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ರಾಜ್ಯ ರಾಜಧಾನಿಯಲ್ಲಿ ಸಮೀಕ್ಷೆ ಆರಂಭ ಮಾಡೋಕ್ ಹೋದಾಗ ಅವ್ರ ಮನೆಯಿಂದಾನೇ ಚಾಲನೆ ಕೊಡಲಾಗಿದೆ. ಗಣತಿದಾರರು ಕೂತ್ಕೊಂಡು ಪ್ರಶ್ನೆ ಕೇಳೋಕ್ ಶುರು ಮಾಡ್ತಾ ಇದ್ದ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಅಯ್ಯ ಇದೇನಪ್ಪ ಇದು, ಎಷ್ಟು ಕೇಳಿದ್ರು ಮುಗಿತಾ ಇಲ್ಲ, ಎಷ್ಟು ಹೇಳಿದ್ರು ಮುಗಿತಾ ಇಲ್ಲ, ಇವೆಲ್ಲ ಬೇಕಾ? ಈ ರೀತಿಯಾದಂತಹ ಪ್ರಶ್ನೆಗಳು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಹುಡ್ಕೊಂಡ್ಬಿಡ್ತು. ಡಿಕೆ ಶಿವಕುಮಾರ್ ಅವರ ಈ ವರ್ತನೆ, ಅವರದ್ದೇ ಈ ರಿಯಾಕ್ಷನ್ ನೋಡಿದ್ಮೇಲೆ ಒಂದಿಷ್ಟು ಪ್ರಶ್ನೆಗಳು ಹುಟ್ಟಲ್ವಾ? ಮೊದಲ ಪ್ರಶ್ನೆ, ಖುದ್ದು ಡಿಸಿಎಂಗೆ ಜಾಸ್ತಿ ಪ್ರಶ್ನೆ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಜನರಿಗೆ ಅನ್ಸಿರೋದಿಲ್ವಾ? 60 ಪ್ರಶ್ನೆ ಅಂದ್ರೆ ಅಷ್ಟು 60 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಅದ್ರಲ್ಲಿ ಕೆಲವೆಲ್ಲ ಪ್ರಶ್ನೆಗಳ ಅರ್ಥನೇ ಆಗಲ್ಲ ಪಾಪ ಈ ಹಳ್ಳಿ ಭಾಗದ ಜನಕ್ಕೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಯಾಕ್ರಿ ಬೇಕಿದೆಲ್ಲ ಅಂತ ಕೇಳ್ಬಿಟ್ರು. 60 ಪ್ರಶ್ನೆಗಳಿಗೆ ಡಿಕೆಶಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಪ್ರಶ್ನೆ ಬರೋದಿಲ್ವಾ? ಈಗ ಸಮೀಕ್ಷೆ ಆಗೋಕ್ ಮುಂಚೆ ಎಲ್ಲಾನು ಮಾತುಕತೆ ಆಗಿತ್ತು, ಸರ್ಕಾರದ ಗಮನಕ್ಕೆ ತರಲಾಗಿತ್ತು. ಆದ್ರೆ ಸರ್ಕಾರಕ್ಕೆ ಮಾಹಿತಿ ಇಲ್ವಾ ಅನ್ನುವಂಥ ಪ್ರಶ್ನೆ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ನ ನೋಡಿದ ನಂತರ ಮೂಡ್ತಾ ಇದೆ. 60 ಪ್ರಶ್ನೆ ಅಂದ್ರೆ ಏನ್ ಪ್ರಶ್ನೆ ಇದಾವೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಗಮನಕ್ಕೆ ಬಂದಿರೋದಿಲ್ವಾ? ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ ಅವ್ರ ರಿಯಾಕ್ಷನ್ ನೋಡಿ. ಯಾಕಂದ್ರೆ ಆ ಪ್ರಶ್ನೆಗಳನ್ನ ನೋಡಿ ಅವರೇ ತಬ್ಬಿಬ್ಬಾಗೋಗ್ಬಿಟ್ರು. ಮತ್ತೊಂದು ಪ್ರಶ್ನೆ, ಅಗತ್ಯವೇ ಇಲ್ಲದಂಥ ಪ್ರಶ್ನೆಗಳನ್ನ ಸೇರಿಸಿದ್ಯಾಕೆ? ಗಣತಿ ಬಂದಾಗ ಹಾಗಾದ್ರೆ ಅನಗತ್ಯ ಅಂತ ಅನ್ನಿಸ್ತಾ ಖುದ್ದು ಅವರೇ ಹೇಳಿದ್ದಾರೆ. ಕೆಲವೆಲ್ಲ ಪ್ರಶ್ನೆಗಳು ಇದೆಲ್ಲ ಅನಗತ್ಯ ಅಂತ ಹೇಳಿದ್ದಾರೆ. ಕೋಳಿ ಕುರಿ ಎಷ್ಟು ಸಾಕಿದ್ರಿ, ಏನ್ ಸಾಕಿದ್ರಿ, ಅದೆಲ್ಲ ಬೇಕಿತ್ತಾ? ಫ್ಯಾಕ್ಸ್ ಯಂತ್ರದ ಬಗ್ಗೆ ಕೇಳಿದಾಗ ಅದೆಲ್ಲ ಯಾಕೆ ಬೇಕ್ರಿ, ಯಾರ ಹತ್ರ ಇರತ್ರಿ ಅದೆಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾರೆ ಗಣತಿದಾರರು, ಮನೆಯಲ್ಲಿ ಆಭರಣಗಳಿದಾವ, ಎಷ್ಟಿದಾವೆ ಅಂತ ಹೇಳಿ. ಅದಕ್ಕೆ ಉತ್ತರ ಕೊಡೋದಕ್ಕೆ ನಿರಾಕರಿಸ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬಹಳ ನೇರವಾಗಿ ಹೇಳ್ತಾರೆ, ಇದೆಲ್ಲ ಟೂ ಮಚ್ ಪರ್ಸನಲ್ ಇದ್ದು, ನೀವು ಅದೆಲ್ಲ ಕೇಳಬಾರ್ದು ಅಂತಾರೆ. ಕೇಳಬಾರ್ದು ಅಂದವರಿಗೆ ಆ ಪ್ರಶ್ನೆಗಳಿತ್ತು ಅನ್ನೋದು ಗೊತ್ತಿಲ್ವಾ? ನಿಮಗ್ ಬಂದಾಗ ಟೂ ಮಚ್ ಪರ್ಸನಲ್, ನೀವು ರಾಜ್ಯದ ಉಪಮುಖ್ಯಮಂತ್ರಿಗಳು, ನಿಮಗ್ ಬಂದಾಗ ಟೂ ಮಚ್ ಪರ್ಸನಲ್. ಆದ್ರೆ ರಾಜ್ಯದ ಜನರಿಗೆ ಅದು ವೈಯಕ್ತಿಕ ವಿಚಾರ ಅಲ್ವಾ? ನೀವು ಅದೇ ವೈಯಕ್ತಿಕ ವಿಚಾರವನ್ನ ರಾಜ್ಯದ ಜನರಿಂದ ಮಾಹಿತಿ ಕಲೆ ಹಾಕ್ತಾ ಇರೋದಲ್ವಾ? ಎಷ್ಟು ಆಸ್ತಿ ಇದೆ, ಏನ್ ಸಮೀಕ್ಷೆ ಮಾಡ್ತಾ ಇದ್ರಿ, ಅಥವಾ ವಿಮೆ ಇದೆಯಾ, ಏನಿದೆ ನಿಮ್ಮ ಹತ್ರ, ಕಂಪ್ಲೀಟ್ ಡೀಟೇಲ್ಸ್ ನ ತಗೊಳ್ತಾ ಇದೀರಲ್ವಾ? ನಿಮಗ್ ಬಂದಾಗ ಹೀಗ್ ರಿಯಾಕ್ಷನ್, ಆದ್ರೆ ರಾಜ್ಯದ ಜನ ಉತ್ತರ ಕೊಡ್ಬೇಕು. ಇದು ಹೇಗ್ ಸ್ವಾಮಿ? ಮತ್ತೊಂದು ಪ್ರಶ್ನೆ, ನಿಧಾನಗತಿಯ ಸಮೀಕ್ಷೆ, ಗಂಟೆ ಕಾದು ಸುಸ್ತಾಗ್ಬಿಟ್ರು ಡಿಕೆ ಶಿವಕುಮಾರ್. ಹಾಗಾದ್ರೆ ಜನರ ಪರಿಸ್ಥಿತಿ ಇದೆ ಅಲ್ವಾ? ಆ 60 ಪ್ರಶ್ನೆಗಳನ್ನ ಗಣತಿದಾರರು ಕೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ 2-3 ಸಲ ಅಂದ್ಬಿಡ್ತಾರೆ, ಯಾಕೆ ಲೇಟ್ ಮಾಡ್ತಾ ಇದ್ದೀರಿ, ಇಷ್ಟು ನಿಧಾನವಾಗಿ ಮಾಡ್ತಾ ಇದ್ದೀರಲ್ಲ, ನನ್ನ ಮನೆಯಲ್ಲೇ 1 ಗಂಟೆ ಮಾಡ್ಬಿಟ್ರಲ್ಲ. ಅವ್ರಿಗೆ ಅನಿಸ್ತಾ ಇದೆ 1 ಗಂಟೆ ತಗೊಂತಾ ಇದ್ದೀರಿ ನೀವು. ಹಾಗಾದ್ರೆ ರಾಜ್ಯದ ಜನರಿಗೆ ಹೇಗೆ ಅನ್ನಿಸ್ಬೇಕು? ಏನೋ ಕೆಲಸದಲ್ಲಿ ಇರ್ತಾರೆ, ಯಾರೋ ದಿನಗೂಲಿಗೆ ಹೋಗೋರು ಇರ್ತಾರೆ, ಅವ್ರಿಗೆ ಹೇಗೆ ಅನ್ನಿಸ್ಬೇಕು? 1-1.5 ಗಂಟೆಯ ಸಮಯ ಇವ್ರಿಗೆ ಕೊಡಬೇಕು. ಇವರ 60 ಪ್ರಶ್ನೆಗಳಿಗೆ ಅಗತ್ಯ ಇದೆಯೋ ಇಲ್ವೋ ಆನ್ಸರ್ ಮಾಡಬೇಕು. ಜನರಿಗೆ ಸಮಸ್ಯೆ ಆಗ್ತಾ ಇಲ್ವಾ? ಮತ್ತೊಂದು ಪ್ರಶ್ನೆ, ಆತುರಕ್ಕೆ ಬಿದ್ದು ಬೇಗ ಮುಗಿಸುವಂತಹ ಭರದಲ್ಲಿ ಇಂಥ ಎಡವಟ್ಟಾಯ್ತಾ? ಸಮೀಕ್ಷೆ ಮಾಡಬೇಕು ಅಂತ ಭರದಿಂದ ಹೊರಟರು. ಅದಕ್ಕೆ ರಾಜಕೀಯ ಕಾರಣಗಳು ಬೇರೆ ಬೇರೆ ಇರಬಹುದು. ಆ ರಾಜಕೀಯ ಕಾರಣಗಳಿಗಾಗಿ ಅತ್ಯಂತ ತರಾತುರಿಯಲ್ಲಿ ಸಮೀಕ್ಷೆ ಮಾಡಬೇಕು ಅಂತ ಹೊರಟಿತು ಸರ್ಕಾರ. ಹಾಗೆ ತರಾತುರಿಯಲ್ಲಿ ಹೊರಟಿದ್ದೇ ಈಗ ಜನರಿಗೆ ಸಮಸ್ಯೆ ಆಗ್ತಾ ಇರೋದಾ? ತರಾತುರಿಯಲ್ಲಿ ಹೊರಟವ್ರು ಏನ್ ಪ್ರಶ್ನೆಗಳಿದ್ದಾವೆ, ಯಾವುದು ಅಗತ್ಯ ಪ್ರಶ್ನೆಗಳು, ಅದನ್ನ ಸರಳೀಕರಣ ಮಾಡೋದು ಹೇಗೆ? 60 ಪ್ರಶ್ನೆಗಳ ಅವಶ್ಯಕತೆ ಇದೆಯಾ, ಅಥವಾ ಅದ್ರಲ್ಲಿ ಕೆಲವನ್ನ ಮಾತ್ರ ಆಯ್ಕೆ ಮಾಡಬೇಕಾ? ಆ ಪ್ರಶ್ನೆಗಳನ್ನ ಕೇಳ್ತಾ ಇರೋದ್ರ ಉದ್ದೇಶ ಏನು? ಅದೆಲ್ಲವನ್ನ ಸರ್ಕಾರ ಪರಾಮರ್ಶೆ ಮಾಡಬೇಕಿತ್ತಲ್ವಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ನೋಡ್ತಾ ಇದ್ರೆ ಅದ್ಯಾವುದು ಅವ್ರ ಗಮನಕ್ಕೆ ಒಂದು ಹಾಗೆ ಕಾಣಿಸ್ತಾ ಇಲ್ಲ. ಹಾಗಾಗಿನೇ ರಾಜ್ಯ ಸರ್ಕಾರ ಸಮೀಕ್ಷೆಯನ್ನ ಮಾಡ್ಬಿಡ್ಬೇಕು, ಡೇಟಾ ಕಲೆಕ್ಟ್ ಮಾಡ್ಬಿಡ್ಬೇಕು ಅಂತ ಹೇಳಿ ಇವರ ರಾಜಕೀಯ ಕಾರಣಗಳಿಗಾಗಿ ತರಾತುರಿ ಮಾಡಿ ಎಡವಟ್ಟು ಮಾಡಿಬಿಡ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ನೇ ಇದೆಲ್ಲದಕ್ಕೂ ಕೂಡ ಸಾಕ್ಷಿ. ಗಣತಿದಾರರಿಗೆ ಕೊಟ್ಟಿರುವಂತಹ ಟಾರ್ಗೆಟ್ ಟ್ರಬಲ್ 250 ಮನೆಗಳನ್ನ ರೀಚ್ ಆಗೋದ್ ಕಷ್ಟ.
ಅಲ್ಲ ರೀ, DCM ಮನೆಯಲ್ಲೇ 1 ಗಂಟೆ 1.5 ಗಂಟೆ ಆಗೋಯ್ತು. ಅಲ್ಲಿಗೆ ಪ್ರತಿ ಮನೆಗೂ ಹೆಚ್ಚು ಕಮ್ಮಿ 1 ಗಂಟೆ ಟೈಮ್ ಬೇಕು. ದಿನಕ್ಕೆ 250 ಮನೆ ಅಂದ್ರೆ ಹೇಗ್ ಸಾಧ್ಯ? ಚಾನ್ಸೇ ಇಲ್ಲ. 10 ಮನೆ ಮಾಡೋಕ್ಕೂ ಕೂಡ ಕಷ್ಟ. 10 ಮನೆ ಮಾಡಬೇಕು ಅಂದ್ರೆ ಮಿನಿಮಮ್ 10 ಗಂಟೆಯ ಸಮಯ ಗಣತಿದಾರರು ಬೇಕು. ಇನ್ನೂ ಒಂದು ಸಮಸ್ಯೆ ಏನು ಅಂದ್ರೆ, ತಮ್ಮ ಮನೆಯಿಂದ 40 ಕಿಲೋಮೀಟರ್ ದೂರದಲ್ಲಿ ಸರ್ವೆ ಕಾರ್ಯಕ್ಕೆ ನೇಮಕ ಮಾಡಲಾಗಿದೆ. ಅಂದ್ರೆ ಅವ್ರಿಗೆ ಆಯ್ಕೆ ಕೊಟ್ಟಿದ್ರಂತೆ, ಎಲ್ಲಿ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಇವರು ಅವ್ರಿಗೆ ಬೇಕಾದಂತಹ ವಾರ್ಡ್ ಅನ್ನ ಹಾಕಿದ್ದಾರೆ. ಆದ್ರೆ ಅಧಿಕಾರಿಗಳು ಅಲಾಟ್ ಮಾಡುವಂತಹ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಎಲ್ಲೋ 40 ಕಿಲೋಮೀಟರ್ ದೂರದ ಜಾಗ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ನ ಮಧ್ಯೆ ಹೋಗೋದಕ್ಕೆ 3 ಗಂಟೆ ಬೇಕು, ಬರೋದಕ್ಕೆ 3 ಗಂಟೆ ಬೇಕು. ನಾವು ಸರ್ವೆ ಯಾವಾಗ ಮಾಡೋಣ ಸ್ವಾಮಿ ಅಂತ ಹೇಳಿ ನ್ಯೂಸ್ ಫಸ್ಟ್ ಮುಂದೆ ಆಳನ್ನ ತೋಡ್ಕೊಂಡ್ರು ಆ ಸಮೀಕ್ಷೆಗೆ ಹೊರಟಿದ್ದಂತಹ ಅಧಿಕಾರಿ. ಮತ್ತೊಂದು ಸಮಸ್ಯೆ ಏನು, ಗಣತಿದಾರರು ಟ್ರಾವೆಲ್ಗೆ ಹೆಚ್ಚಿನ ಅವಧಿಯನ್ನ ಮೀಸಲಿಡಬೇಕಾದಂತಹ ಪರಿಸ್ಥಿತಿ. ನಾನು ಹೇಳಿದೆ ಹೋಗೋಕ್ 3 ಗಂಟೆ ಬರೋಕ್ 3 ಗಂಟೆ ಅಂತ ಹೇಳಿ. ಮತ್ತೊಂದು ಟೆನ್ಷನ್ ಏನು, ದೂರದ ಸ್ಥಳಕ್ಕೆ ಸಮೀಕ್ಷೆಯನ್ನ ನಿಗದಿ ಮಾಡಿದ್ದಾರೆ. ಹೀಗಾಗಿ ಲೊಕೇಶನ್ ಸಮಸ್ಯೆ ಆಗ್ತಾ ಇದೆ. ಲೊಕೇಶನ್ ನ ಹುಡುಕೋದೇ ಒಂದು ದೊಡ್ಡ ಸವಾಲು. ಬೆಂಗಳೂರಿನಲ್ಲಿ ಗೊತ್ತೇ ಇದೆ, ಒಂದು ಲೊಕೇಶನ್ ನ ಹುಡುಕಬೇಕು ಅಂತಂದ್ರೆ ಆ ಗಲ್ಲಿನಲ್ಲಿ 4 ಸಲ ಸುತ್ತಾಡಬೇಕು. ಅಷ್ಟು ರಸ್ತೆಗಳಿರ್ತಾವೆ. ಎಕ್ಸಾಕ್ಟ್ ಲೊಕೇಶನ್ಗೆ ಹೋಗೋದು ಬಹಳ ಕಷ್ಟ. ಹಾಗಾಗಿ ಲೊಕೇಶನ್ ಹುಡುಕೋದು ಕೂಡ ಸವಾಲೇ. ಮತ್ತೊಂದು ಸಮಸ್ಯೆ ಏನು, ಆಪ್ ನಲ್ಲಿ UHID ನಂಬರ್ ಹೊಡೆದ್ರೂ ಕೂಡ ಲೊಕೇಶನ್ ಓಪನ್ ಆಗ್ತಾ ಇಲ್ಲ. ತರಬೇತಿಯನ್ನ ಪಡ್ಕೊಂಡಿದ್ದಾರೆ, ಆಪ್ ನಲ್ಲಿ ಟ್ರೈ ಮಾಡ್ತಿದ್ದಾರೆ ಕೊಟ್ಟಿರುವಂತಹ ಲೊಕೇಶನ್ಗಳನ್ನ. ಆ ಲೊಕೇಶನ್ ಓಪನ್ನೇ ಆಗ್ತಾ ಇಲ್ಲ. ಹೋಗೋದಲ್ಲಿ ಯಾರ ಮನೆಗೆ ಹೋಗಿ ಸಮೀಕ್ಷೆ ಮಾಡೋದು? ಮತ್ತು ಒಂದು ಚಿಂತೆ ಏನು, ಯಾವ್ದ್ಯಾವುದೋ ಲೊಕೇಶನ್ ತೋರಿಸಿ ಮನೆ ರೀಚ್ ಆಗೋದೇ ಕಷ್ಟ. ಲೊಕೇಶನ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಆ ಆಪ್ ನಲ್ಲಿ, ಅದನ್ನು ಓಪನ್ ಮಾಡಿದ್ರೆ ಮತ್ತೆಲ್ಲೋ ತೋರಿಸುತ್ತೆ. ಅಲ್ಲಿ ಹೋದ್ರೆ ಆ ಮನೆನೇ ಇಲ್ಲ. ಆ ಏರಿಯಾದಲ್ಲೇ 10 ಸಲ ಪ್ರದಕ್ಷಿಣೆ ಹಾಕಬೇಕು, ಮನೆ ಎಲ್ಲಿದೆ ಅಂತ ಹೇಳಿ ಹುಡುಕಬೇಕು. ನಂಬರ್ ಇದೆಯೋ ಇಲ್ವೋ ಗೊತ್ತಿಲ್ಲ ಇವ್ರ ಹತ್ರ. ಒಟ್ಟಾರೆ 10 ಸಮಸ್ಯೆ. ಇನ್ನೂ ಒಂದು ಸಮಸ್ಯೆ ಏನು ಅಂದ್ರೆ, ಕಷ್ಟಪಟ್ಟು ಲೊಕೇಶನ್ ರೀಚ್ ಆಗ್ತಾರೆ. ಇಷ್ಟೆಲ್ಲಾ ಸಮಸ್ಯೆಗಳನ್ನ ಅಡೆತಡೆಗಳನ್ನ ಪಾರ್ ಮಾಡಿ ಆ ಲೊಕೇಶನ್ ನ ರೀಚ್ ಆದ್ರೂ ಅಧಿಕಾರಿಗಳು ಅಂದ್ಕೊಳ್ಳೋಣ, ಆ ಮನೆಯಲ್ಲಿ ಯಾರು ಇರಲ್ಲ. ಕೆಲ ಮನೆಗಳಲ್ಲಿ ಈಗ ಗಂಡ ಹೆಂಡತಿ ಇಬ್ರು ವರ್ಕಿಂಗ್ ಅಂತಂದ್ರೆ ಮನೆಗೆ ಬೀಗಾನೆ. ಇವ್ರು ಹೋಗೋ ಟೈಮ್ನಲ್ಲಿ ಇವ್ರಿಗೆ ಯಾರೂ ಕೂಡ ಸಿಗಲ್ಲ. ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ, ಮನೆಯಲ್ಲಿ ಯಾರೂ ಇರೋದಿಲ್ಲ. ಇನ್ಯಾರೋ ವೆಕೇಶನ್ಗೆ ಹೋಗಿದ್ದಾರೆ, ಅವರು ವಾಪಸ್ ಬಂದಿಲ್ಲ. ಮನೆಗೆ ಬೀಗ. ಗಣತಿ ಯಾರನ್ನ ಮಾಡೋದು? ಅವರಿಂದ ಮಾಹಿತಿ ತಗೊಳ್ಳೋದು ಹೇಗೆ? ಟೆನ್ಷನ್ 8 ಏನು ಅಂದ್ರೆ, ಒಂದು ಮನೆಗೆ 100 ರೂಪಾಯಿ ಆಗಿ ನಿಗದಿ ಮಾಡಿದೆ ಸರ್ಕಾರ. ಒಂದು ಮನೆಗೆ ಹೋಗಿ ಸಮೀಕ್ಷೆ ಮಾಡೋಕೆ 100 ರೂಪೀಸ್. 2 ಬಾರಿ ಹೋದಾಗ ಖರ್ಚು ಕೊಡೋರು ಯಾರು ಗೊತ್ತಿಲ್ಲ. 2 ಬಾರಿ ಹೋಗ್ಬೇಕು, 3 ಬಾರಿ ಹೋಗ್ಬೇಕು ಹುಡ್ಕೊಂಡು. ಯಾಕಂದ್ರೆ ಮೊದಲನೇ ಸಲ ಹೋದಾಗ ಬಾಗ್ಲು ಹಾಕಿದೆ. ಪದೇ ಹೋದಾಗ ಅದಕ್ಕೆ ಖರ್ಚಿಗೆ ಹಣ ಇವರೇ ಕೊಡ್ತಾರಾ? ಅದನ್ನು ಕೂಡ ಕನ್ಸಿಡರ್ ಮಾಡ್ಲಾಗತ್ತಾ? ಗೊತ್ತಿಲ್ಲ. ಮಾಡಲ್ಲ ಇವರು ಅನ್ನೋದು ಗಣತಿದಾರರ ಸಮಸ್ಯೆ. ಇನ್ನು ಮಹಿಳಾ ಗಣತಿದಾರರಿಗೆ ಸುರಕ್ಷತೆಯ ಸಮಸ್ಯೆ ಕಾಡ್ತಾ ಇದೆ. ಒಬ್ಬೊಬ್ಬರೇ ಹೋಗೋಕೆ ಆತಂಕವನ್ನ ವ್ಯಕ್ತಪಡಿಸ್ತಿದ್ದಾರೆ. ಸಹಜ ಅಲ್ವಾ? ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕ್ರೈಮ್ ರೇಟ್ ಏನು ಕಡಿಮೆ ಇಲ್ಲ. ಅದರಲ್ಲೂ ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡೋರಿಗೆ ಕೆಲವೊಮ್ಮೆ ಆಗುವಂತಹ ಆಘಾತಕಾರಿ ಸಮಸ್ಯೆಗಳ ಬಗ್ಗೆ ನಾವೇ ವರದಿ ಮಾಡ್ತಿರ್ತೀವಿ. ಅಂಥದ್ರಲ್ಲಿ ಅದ್ಯಾವುದೋ ಅಪಾರ್ಟ್ಮೆಂಟು, ಅದ್ಯಾವುದೋ ಗಲ್ಲಿ ಏರಿಯಾ, ಅಂಥ ಏರಿಯಾಗಳಲ್ಲಿ ಹೆಣ್ಮಕ್ಳು ಸುರಕ್ಷಿತವಾಗಿ ಓಡಾಡೋದು ಹೇಗೆ? ಹೋಗಿ ಮಾಹಿತಿಯನ್ನ ಪಡ್ಕೊಳ್ಳೋದು ಹೇಗೆ? ಕೆಲವು ಪ್ರಶ್ನೆಯನ್ನ ಕೇಳೋಕೆ ನಮಗೇ ಮುಜುಗರ ಆಗ್ತಾ ಇದೆ ಅಂತ ಹೇಳಿ ಗಣತಿದಾರರು ಹೇಳ್ತಿದ್ದಾರೆ. ಕೆಲವು ಪ್ರಶ್ನೆಗೆ ಉತ್ತರಿಸೋದಕ್ಕೆ ಜನ ಗರಂ ಆಗ್ತಿದ್ದಾರೆ. ನಾವ್ ಯಾಕೆ ಉತ್ತರ ಕೊಡಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. DCM DK ಶಿವಕುಮಾರ್ ಅವರೇ ಕೇಳಿಲ್ವಾ? ಆಭರಣದ ಬಗ್ಗೆ ಜ್ಯುವೆಲರಿ ಎಷ್ಟಿದೆ ಅಂತ ಕೇಳಿದಾಗ ಅದೆಲ್ಲ ಯಾಕೆ ಕೇಳಬೇಕು ನೀವು, ದಿಸ್ ಇಸ್ ಟೂ ಮಚ್ ಪರ್ಸನಲ್ ಅಂತ ಹೇಳಿಲ್ವಾ? ಜನನು ಹಾಗೆ ರಿಯಾಕ್ಟ್ ಮಾಡ್ಬೋದಲ್ವಾ? ಅದಕ್ಕಿಂತ ಖಾರವಾಗಿ ರಿಯಾಕ್ಟ್ ಮಾಡಬಹುದು. ಯಾಕಂದ್ರೆ ಬಂದಂತವರು ಗಣತಿದಾರರು, ಗೌರವ ಇಲ್ಲದೆ ವರ್ತನೆ ಮಾಡಬಹುದು. ಅದನ್ನೆಲ್ಲ ಸಹಿಸಿಕೊಳ್ಳೋದು ಹೇಗೆ? ಇನ್ನೂ ಒಂದು ಚಿಂತೆ ಇದೆ. ವಿಶೇಷ ಚೇತನರಿಗೆ ಸಮೀಕ್ಷೆಯ ರಿಯಾಯಿತಿಯನ್ನ ನೀಡಿದ್ರೂ ಕೂಡ ಹೆಸರು ಉಲ್ಲೇಖ ಆಗಿದೆ ಲಿಸ್ಟ್ ನಲ್ಲಿ. ಪಾಲಿಕೆ GBA ಮುಖ್ಯ ಆಯುಕ್ತರು ಹೇಳಿದ್ರು, ಪ್ರಾಮಿಸ್ ಅನ್ನ ಮಾಡಿದ್ರು, ಯಾರಿಗೆ ಆಗೋದಿಲ್ವೋ, ಯಾರು ವಿಕಲಚೇತನರಿದಾರೋ, ಯಾರಿಗೆ ಸಮಸ್ಯೆಗಳಿದೆಯೋ ಅವರನ್ನ ನಾವು ಲಿಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಆದ್ರೂ ಲಿಸ್ಟ್ ಆಗಿದೆ. ಆದ್ರೂ ಹಲವರ ಹೆಸರುಗಳು ಗಣತಿ ಮಾಡುವಂತಹ ಲಿಸ್ಟ್ ನಲ್ಲಿ ಬಂದಿದೆ. ಕಣ್ಣಿಲ್ದೇ ಇರೋರು ಅಥವಾ ವೀಲ್ ಚೇರ್ ನಲ್ಲಿ ಇರೋರು ಹೋಗೋದು ಹೌದಾ? ಸಂಪೂರ್ಣ ಕಣ್ಣು ಕಾಣದವರಿಗೆ ಕೂಡ ಸಮೀಕ್ಷೆಯಲ್ಲಿ ಹೆಸರು ಉಲ್ಲೇಖ ಮಾಡುವಂತಹ ಎಡವಟ್ಟನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಕೆಲವೊಮ್ಮೆ ಮನೆಯಲ್ಲಿ ಎಲ್ಲರ ಮಾಹಿತಿ ಇಲ್ಲದೆ ದಾಖಲಿಸುವಿಕೆಯೇ ವಿಳಂಬ ಆಗತ್ತೆ. DCM ಅವ್ರ ಮನೆಯಲ್ಲಿ ಎಲ್ಲರೂ ಇದ್ರು, ಎಲ್ಲಾ ಮಾಹಿತಿ ಇತ್ತು. ಹಾಗಿದ್ದಂತಹ ಸಂದರ್ಭದಲ್ಲೂ 1 ಗಂಟೆ ಸಮಯ ತಗೊಳ್ತು. ಇನ್ನು ಕೆಲ ಮನೆಗಳಲ್ಲಿ ಆಧಾರ್ ಇರೋದಿಲ್ಲ, ರೇಷನ್ ಕಾರ್ಡ್ ಏನೋ ಇರೋದಿಲ್ಲ. ಯಾಕಂದ್ರೆ ಅದು ಅಪ್ಲೋಡ್ ಮಾಡ್ಬೇಕಲ್ಲ. ಜೊತೆಗೆ ಮನೆಯವರ ಬಗ್ಗೆ, ಮನೆಯಲ್ಲಿರುವಂತಹ ಇತರ ಸದಸ್ಯರ ಬಗ್ಗೆ ಮಾಹಿತಿ ಇರಲ್ಲ. ಇನ್ನೂ ಕೂಡ ಟೈಮ್ ತೆಗೆದುಕೊಳ್ಳಬಹುದು. ಒಂದೇ ಮನೆಯಲ್ಲೇ 2 ಗಂಟೆ ಸಮಯ ಹೋಗಬಹುದು. ಕೆಲವು ಮನೆಗಳಲ್ಲಿ ಮಾಹಿತಿಯನ್ನ ದಾಖಲಿಸುವುದಕ್ಕೆ ನೆಟ್ವರ್ಕ್ ಇರೋದಿಲ್ಲ.
ರಾಜ್ಯ ರಾಜಧಾನಿ ಬೆಂಗಳೂರೇ ಆಗಿರಬಹುದು, ಹೈಟೆಕ್ ಸಿಟಿನೇ ಆಗಿರಬಹುದು, ಇವತ್ತಿಗೂ ಬೆಂಗಳೂರಿನ ಕೆಲ ಭಾಗಗಳಲ್ಲಿ ನೆಟ್ವರ್ಕ್ ವೀಕ್ ಇದೆ. ಇನ್ನು ಇವರ ಆ್ಯಪು ಸರ್ವರ್ ಡೌನು, ನೆಟ್ವರ್ಕ್ ನಾವು ಡೇಟಾ ಕೊಟ್ಟರೂ ಕೂಡ ಅದು ಅಪ್ಲೋಡ್ ತೆಗೆದುಕೊಳ್ತಾ ಇಲ್ಲ. ಆ ಸಮಸ್ಯೆಗೆ ಏನು ಪರಿಹಾರ? ಇನ್ನೂ ಒಂದು ಚಿಂತೆ ಅವ್ರಿಗೆ ಕಾಡ್ತಾ ಇದೆ. ಒಂದು ಮನೆಗೆ 1 ಗಂಟೆ ಬೇಕೇ ಬೇಕು. ದಿನಕ್ಕೆ 10 ಆದ್ರೇನೆ ಅದೇ ಹೆಚ್ಚು. ಒಂದು ಮನೆಗೆ 1 ಗಂಟೆ ಬೇಕು. 10 ಮನೆ ಅಂತಂದ್ರೆ ದಿನಕ್ಕೆ 10 ಗಂಟೆ. ಹಂಗೂ ಸ್ವಲ್ಪ ಮ್ಯಾನೇಜ್ ಮಾಡಿದ್ರು 10 ಮನೆಗಿಂತ ಜಾಸ್ತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸಮೀಕ್ಷೆಗೆ ಹೊರಟಂತವರು ನ್ಯೂಸ್ ಫಸ್ಟ್ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಲವರು ಮಾತನಾಡಿದ್ರು, ಪ್ರೊಟೆಸ್ಟ್ ಅನ್ನ ಕೂಡ ಮಾಡಿದ್ರು. ಜಿಬಿಎ ಅಧಿಕಾರಿಗಳ ವಿರುದ್ಧ ಮಲ್ಲೇಶ್ವರಂನಲ್ಲಿ ಆ ಆಫೀಸ್ಗೆ ಬಂದಂತಹ ಟೈಮ್ನಲ್ಲಿ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಏನೇನ್ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಮುಂದೆ ತೆರೆದಿಟ್ಟಿದ್ದಾರೆ. ನೋಡೋಣ ಬನ್ನಿ. ಆನೇಕಲ್ ಮೇನ್ ರೋಡು, ಇಗ್ಲೂರು, ಚಂದಾಪುರದ ಹತ್ರ. ನನಗೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಗಣತಿದಾರರಿಗೆ ನಿಮಗೆ ಇಷ್ಟ ಬಂದಿರೋ ಅಂದರೆ ನಿಮ್ಗೆ ಅನುಕೂಲವಾಗುವಂತಹ 10 ವಾರ್ಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದ್ರ ಪ್ರಕಾರ ನಾವು ನಮ್ಮ ಸುತ್ತಮುತ್ತ ಇರುವಂತಹ 10 ವಾರ್ಡ್ಗಳನ್ನ ಕೊಟ್ಟಿದ್ವಿ. ಆದರೆ ಅವುಗಳನ್ನೆಲ್ಲ ಬಿಟ್ಟು ಈಗ ತುಂಬ ದೂರ, ಈಗ ನಾನಿರೋದು ಅಂಥದ್ದು ಚಂದಾಪುರ, ಆದರೆ ಈ ತಗೊಂಡು ಬಂದು ಹಾಕಿರೋದು ನಾಗವಾರಕ್ಕೆ. ಬೆಳಗ್ಗೆ 7:40 ಕೊಟ್ಟಿದ್ದೀನಿ ಮೇಡಮ್, ಬಸ್ಸಲ್ಲಿ ಬಂದಿಲ್ಲ. ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ನಿನ್ನೆಯಿಂದನೂ ಕೂಡ ಮೆಸೇಜ್ ಬರುತ್ತೆ ಅಂತ ಅಂದ್ರು. ಇಡೀ ರಾತ್ರಿ ಎಲ್ಲ ವೆಯ್ಟ್ ಮಾಡಿದ್ವಿ, ಬಂದಿಲ್ಲ. ಬೆಳಗಿನ ಜಾವ ನಮಗೆ ಮೆಸೇಜ್ ಬಂದಿದೆ. ಅದು ನಾವು ಅಂದ್ಕೊಂಡಿದ್ವಿ ನಮ್ಮ ಸುತ್ತಮುತ್ತಲಿನ ಪ್ಲೇಸ್ನ ಯಾವುದೋ ಕೊಡ್ತಾರೆ, ಈಸಿಯಾಗಿ ಹೋಗಿ ನಾವು ಮಾಡ್ಬೋದು ಅಂತ, ರಿಪೋರ್ಟ್ ಆಗ್ಬೋದು ಅಂತ. ಆದರೆ ಇಷ್ಟು ದೂರ ಕೊಟ್ಟು ನೀವು 9 ಗಂಟೆಗೆ ಬಂದು ರಿಪೋರ್ಟ್ ಆಗಲಿಲ್ಲ ಅಂದರೆ ನೀವು ಸಸ್ಪೆಂಡ್ ಆಗ್ತೀರಾ ಅಂತ ಹೇಳ್ತಾರೆ. ಸರಿ, ಬೆಳಗ್ಗೆ 7:40 ಹೊರಟು ನಾವು ಬಸ್ ಯೂಸ್ ಮಾಡಿಲ್ಲ, ಆಟೋ ಮತ್ತು ಮೆಟ್ರೋದಲ್ಲೇ ಬಂದರೂ ಕೂಡ 7:40 ಕೊಟ್ಟು 10:45 ರೀಚ್ ಆಗಿದ್ದೀವಿ ಸೆಂಟರ್ಗೆ. ಆದರೆ ನಮ್ಮ ಸಮಸ್ಯೆ ಅಲ್ಲ. ಇನ್ನೊಂದು ನಮಗೆ ಎಲ್ಲೋ ಲೈನ್ ಅಂತಂದರೆ ಆ ಸೈಡ್ ಒಂದು 19 ನಿಮಿಷಕ್ಕೆ 1 ಟ್ರೈನ್ ಇದೆ ಮೇಡಮ್. ಅಲ್ಲಿವರೆಗೂ ಇಗ್ಲೂರಿಂದ ಆಟೋದಲ್ಲಿ ಬಂದು, ಜೊತೆಗೆ 33 ಸ್ಟಾಪ್ಸ್ ಇದೆ ನನಗೆ. ಅಲ್ಲಿಂದ ನನಗೆ ಬೆನ್ನಿಗಾನಹಳ್ಳಿ ರೀಚ್ ಆಗೋಕ್ಕೆ 33 ಸ್ಟಾಪ್ ಆಯಿತು. ಅದರಿಂದ ಆ ನಂತರ 6 ಕಿಲೋಮೀಟರ್ ಆಗುತ್ತೆ ನಮಗೆ ಕೊಟ್ಟಿರೋ ಸೆಂಟರು. 300 ರೂಪಾಯಿ ಕೊಟ್ಟು ಮತ್ತೆ ಆಟೋದಲ್ಲಿ ಹೋಗಿದ್ದೀವಿ. ಟೋಟಲಿ 500 ಚಿಲ್ಲರೆ ಖರ್ಚಾಗಿ ಹೋಗಿದೆ ನಾವು ಬಂದು ಸೆಂಟರಿಗೆ ರೀಚ್ ಆಗಲಿಕ್ಕೆ. ಇವ್ರು ಕೊಡೋವಂಥದ್ದು 5,000 ಪ್ಲಸ್ ನಮಗೆ ಒಂದು ಮನೆಗೆ 100 ರೂಪಾಯಿ ಅಂತ ಕೊಡ್ತಾರೆ. ಅಂದರೆ 15 ದಿನಕ್ಕೆ 15,000ಕ್ಕಿಂತ ಹೆಚ್ಚು ನನ್ನೇ ಖರ್ಚಾಗಿ ಹೋಗಿರುತ್ತೆ. ಮೇಯ್ನ್ ಆಗಿ ಹಣಕ್ಕಿಂತ ಹೆಚ್ಚಾಗಿ ನಮಗೆ ಸಮಯ. ಬೆಳಗ್ಗೆ ಎಷ್ಟೊತ್ತಿಗೆ ಹೊರಟ್ರು ಈ ಟೆನ್ಷನಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಆಗ್ತದ? ಮುಖ್ಯವಾಗಿ ನಮಗೆ ಹೆಣ್ಮಕ್ಳಿಗೆ ಇದು ಎಷ್ಟು ಸಮಸ್ಯೆ ಅಂತಂದ್ರೆ, ವಾಶ್ರೂಮ್ ಬೆಳಗಿಂದ ಸಂಜೆವರೆಗೂ ಅದು ಯೋಚನೆ ಇದೆ. ಆಯ್ತು, ಅದನ್ನು ಬಿಟ್ಟರು ಕೂಡ ಏನ್ ಸೇಫ್ಟಿ ಇದೆ ಮೇಡಮ್? ಇಲ್ಲಿ ಏನಾದ್ರು ಒಂದು ಸೇಫ್ಟಿ ಇದೆಯಾ? ಇಬ್ಬಿಬ್ರು ಹೆಣ್ಮಕ್ಳನ್ನ ಒಂದ್ ಕಡೆ ಕೊಟ್ಟಿದ್ರೆ ತೊಂದರೆ ಇರ್ತಿರ್ಲಿಲ್ಲ. ಆಯ್ತು, ಇವೆಲ್ಲದನ್ನು ಮೀರಿ ನಾವು ಕೆಲಸ ಮಾಡ್ತೀವಿ ಅಂತ ಅನ್ಕೊಂಡ್ರು ಕೂಡ ನಮ್ಗೆ ಇಷ್ಟ, ನಾವು ಆಯ್ಕೆ ಮಾಡ್ಕೊಂಡಿರೋಂತಹ ಪ್ಲೇಸ್ಗಳನ್ನ ನಮ್ಗೆ ಹಾಕಿದ್ರೆ ಖುಷಿಯಾಗಿ ಕೆಲಸ ಮಾಡ್ಬೋದಾಗಿತ್ತು. ಕೆಲಸ ಮಾಡ್ಲಿಕ್ಕೆ ಖಂಡಿತ ಹಿಂಜರಿತಾ ಇಲ್ಲ. ಆದ್ರೆ ಇವೆಲ್ಲದನ್ನು ಬಿಟ್ಟು ತುಂಬಾ ದೂರ ಹಾಕಿದ್ರೆ ನಾವು ಹೇಗೆ ಕೆಲಸ ಮಾಡೋದು? ಅಲ್ಲಿಂದ ಬಂದು ಎಷ್ಟೆಷ್ಟು ಕ್ವಶನ್ ಕೇಳಬೇಕಂತ ಹೇಳಿದ್ದಾರೆ, ಎಷ್ಟೆಷ್ಟು ಟೈಮ್ ಸ್ಪೆಂಡ್ ಒಂದೊಂದು ಮನೆಗಳಲ್ಲಿ ಮಾಡಬೇಕು ಅಂತ ನಿಮ್ಗೆ ಹೇಳಿದ್ದಾರೆ? ಆಕ್ಚುಲಿ ಮೇಡಮ್ 60 ಕ್ವಶನ್ಸು, 40 ಕ್ವಶನ್ಸ್ ಮನೆ ಮಂದಿಗೆ ಎಲ್ಲರೂ ಕೇಳಬೇಕು. 20 ಕ್ವಶನ್ಸ್ನ ಮನೆ ಯಜಮಾನರಿಗೆ ಕೇಳಬೇಕು, ಇನ್ನು 40 ಕ್ವಶನ್ಸ್ನ ಮನೆ ಮಂದಿಗೆ ಎಲ್ಲರನ್ನೂ ಕೇಳಬೇಕು ಅಂತ ಹೇಳ್ತಾರೆ. ಮತ್ತೆ ಅವ್ರು ಕೊಡುವಂಥ ಡಾಕ್ಯುಮೆಂಟ್ಸ್ಗಳನ್ನ ನಾವು ಅಪ್ಲೋಡ್ ಮಾಡಬೇಕು. ಒಂದು ಮನೆಯಲ್ಲಿ 1 ರಿಂದ 1.5 ಗಂಟೆ ನಮಗೆ ನಡೆಯುತ್ತೆ, ಸರ್ವೆ ಕಾರ್ಯ ನಡೆಯುತ್ತೆ. ಅದು ನೆಟ್ವರ್ಕ್ ಇಶ್ಯೂಸ್ ಆಯಿತು ಅಥವಾ ಅವರು UHID ನಂಬರ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಇನ್ನೂ ಲೇಟ್ ಆಗ್ತದೆ. ಇವೆಲ್ಲದ್ರ ಮಧ್ಯೆ ನಮ್ಗೆ ಗೊತ್ತಾಗ್ತಿಲ್ಲ ಮೇಡಮ್ ಹೇಗೆ ಕೆಲಸ ಮಾಡೋದು ಖುಷಿಯಾಗಿ ಅಂತ. ಒಬ್ಬ ವ್ಯಕ್ತಿಗೆ 40 ಕ್ವಶನ್ಸ್ ಕೇಳ್ತಾ ಕೂತ್ಕೊಂಡ್ರೆ ಅವನಿಗೆ ಉತ್ತರ ಮಾಡೋ ತಾಳ್ಮೆ ಇದೆಯಾ? ನಿಮಗವನು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನ? ಇಲ್ಲ ಮೇಡಮ್, ನಮಗೆ ಅನುಭವ ಆಗಿದೆ. ಇಷ್ಟು ಕ್ವಶನ್ ಇದೆಯಾ ಕೇಳ್ತಾರೆ. ಹಾ ಮೇಡಮ್, ಅಂದ್ರೆ ಅದರಲ್ಲಿ ತುಂಬಾ ಇರ್ರಿಲೆವೆಂಟ್ ಆಗಿರುವಂತಹ ಕ್ವಶನ್ಸ್ಗಳು ಇದಾವೆ. ಅದನ್ನ ಕೇಳಲಿಕ್ಕೆ ನಮಗೆ ಒಂಥರ ಮುಜುಗರ ಆಗತ್ತೆ. ಗೊತ್ತಿಲ್ಲ ಜನರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಕೆಲವು ಕಡೆ ಎಲ್ಲ ತುಂಬಾ ನೋಡಿದೀವಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ಗಳು ಅವ್ರು ಅನುಭವಿಸ್ತಾ ಇರುವಂತದನ್ನ. ಗೊತ್ತಿಲ್ಲ ಮೇಡಮ್, ಇನ್ನೂ ಫೀಲ್ಡಿಗೆ ಹೋಗಿಲ್ವಲ್ಲ, ಹಾಗಾಗಿ ಹೋದ್ಮೇಲೆ ನಮಗೂ ಅಂತ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸಮೀಕ್ಷೆಗೆ ಹಾಕಿದ್ದಾರೆ, ವಾರ್ಡ್ ಕೊಟ್ಬಿಟ್ಟಿದ್ದಾರೆ. ಓಡಾಡೋದು ಕಷ್ಟ ಆಗತ್ತೆ. ಕೂತ್ಕೊಂಡು ಮಾಡೋ ಕೆಲಸ ಖಂಡಿತ ಯಾವ್ದು ಕೊಟ್ಟರು ಮಾಡ್ತೀವಿ. ಫೀಲ್ಡಲ್ಲಿ ಓಡಾಡೋದು ಕಷ್ಟ ಆಗುತ್ತೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿ. ಅಷ್ಟೇ ರಿಕ್ವೆಸ್ಟ್, ಕೆಲಸ ಮಾಡೋಕ್ಕೆ ಬಂದೀವಿ, ಮಾಡ್ತೀವಿ. ಓಡಾಡೋದು ಕಷ್ಟ ಆಗ್ತಾ ಇದೆ. 3 ಡೇಸಿಂದ ಲೆಟ್ರ್ ಕೊಡ್ತಿದ್ದೀವಿ, ಇನ್ನೂ ಕ್ಯಾನ್ಸಲ್ ಆಗಿಲ್ಲ. ವಾರ್ಡ್ ಅಲರ್ಟ್ ಆಗಿಬಿಟ್ಟಿದೆ. ಅದೇ ಅಷ್ಟೇ ರಿಕ್ವೆಸ್ಟ್ ತಗೊಂತಾರೆ. ಸಾಹೇಬ್ರ ಹತ್ರ ಏನು ಕೊಟ್ಟಿಲ್ಲ ನಾವು. ಇಲ್ಲಿ ಆಫೀಸಲ್ಲಿ ಆಲ್ರೆಡಿ 3 ಟೈಮ್ಸ್ ಕೊಟ್ಟಿದ್ದೀನಿ. ಅವ್ರು ಅಕ್ನಾಲಜ್ಮೆಂಟ್ ಏನು ಕೊಡಲ್ಲ ನಮಗೆ. ಬಟ್ ಲೆಟ್ರು ಇವತ್ತು ಮೇಡಮ್ ಇಸ್ಕೊಂಡಿದ್ದಾರೆ, DC ಮೇಡಮ್ ಇಸ್ಕೊಂಡವ್ರೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಲೆಟ್ರು ವಾರ್ಡ್ ಅಲರ್ಟ್ ಆಗಿದೆಯಲ್ಲ, ಭಯವಾಗುತ್ತೆ. ಡ್ಯೂಟಿ ಮಾಡದೆ ಹೋದರೆ ಅದೇನೋ ಆರ್ಡ್ರಲ್ಲಿ ಸಸ್ಪೆನ್ಷನ್ ಎಲ್ಲ ಇದೆಯಲ್ಲ, ಅಷ್ಟೇ. ಬೇರೇನು ರಿಕ್ವೆಸ್ಟ್ ಇಲ್ಲ. ಕೂತ್ಕೊಂಡು ಮಾಡೋ ಕೆಲಸಕ್ಕೆ ಕೊಡಿ, ಖಂಡಿತ ಮಾಡ್ತೀವಿ. ಓಡಾಡೋದು ಕಷ್ಟ ಆಗ್ತಾ ಇದೆ. 3 ಡೇಸಿಂದ ಅವ್ರಿಗೂ ವಿಪರೀತ ರಶ್ ಕೊಡ್ತಿದ್ದೀವಿ. 3 ಡೇಸಿಂದ ಬಂದು ಕೊಡ್ತಾ ಇದ್ದೀನಿ ಲೆಟ್ರು. ನೋಡಬೇಕು ಏನು ಮಾಡ್ತಾರೆ ಅಂತ. ಇವತ್ತು ಕೊಟ್ಟು ಬಂದಿದ್ದೀವಿ. ಗಣತಿದಾರರು ಮನೆಗೆ ಬಂದಾಗ ಆ ಮನೆಯ ಯಜಮಾನ ಇರುವುದಿಲ್ಲ. ಎಷ್ಟೋ ಮನೆಗಳಲ್ಲಿ ಈ ಪರಿಸ್ಥಿತಿ.
ಪ್ರಶ್ನೆ ಇರೋದೇನು 60 ಪ್ರಶ್ನೆಗಳಿದ್ದಾವೆ. 60ರಲ್ಲಿ 20 ಪ್ರಶ್ನೆಗಳನ್ನ ಮನೆ ಯಜಮಾನನೇ ಉತ್ತರ ಕೊಡಬೇಕು. ಉಳಿದಂಥ 40 ಪ್ರಶ್ನೆಗಳಿಗೆ ಮನೆಯಲ್ಲಿದ್ದಂಥ ಇತರರು ಆನ್ಸರ್ ಮಾಡಬೇಕು. ಇದು ಸರ್ಕಾರ ಮಾಡಿರುವಂಥ ನಿಯಮ. ಬಟ್ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿರ್ತಾರಪ್ಪ, ಮನೆಯ ಯಜಮಾನನೇ ಇರೋದಿಲ್ಲ, ಏನ್ ಮಾಡೋದು? ಎಲ್ಲೋ ಕೆಲಸದಲ್ಲಿದ್ದವರು ಮನೆಗೆ ಬರಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇದೆ. ರಾಜ್ಯ ಸರ್ಕಾರ ಮಾಡ್ತಾ ಇರುವಂತಹ ಈ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯ ಕಾರಣಕ್ಕಾಗಿ ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ. ಅವ್ರು ದಿನಗೂಲಿನೋ ಇನ್ನೊಂದೋ ಮತ್ತೊಂದೋ ಯಾವುದೋ ಕೆಲಸದ ಮೇಲೆ ಹೋಗಿರ್ತಾರೆ. ಇವರು ಬಂದ್ರು ಅಂದ ತಕ್ಷಣ ಮತ್ತೆ ಮನೆಗೆ ವಾಪಸ್ ಆಗ್ಬೇಕು. ಎಲ್ಲೋ ಕೆಲಸಕ್ಕೆ ಹೋಗಿದ್ದವರು ಮತ್ತೆ ಮನೆಗೆ ಮರಳಿ ಸುಮಾರು 1 ರಿಂದ 1.5 ಗಂಟೆ ಇವರಿಗೆ ಕೊಡುವಂಥ ಅನಿವಾರ್ಯತೆ ಜನರಿಗೆ ಸೃಷ್ಟಿಯಾಗಿದೆ. ಮತ್ತು ಒಂದು ಸಮಸ್ಯೆ ಏನು, 60ಕ್ಕೂ ಹೆಚ್ಚು ಪ್ರಶ್ನೆಗಳಿದ್ದಾವಲ್ಲ, 60 ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ಹೆಚ್ಚು ಸಮಯ ತೆಗೆದುಕೊಳ್ತಾ ಇರೋದ್ರಿಂದ ದಿನಗೂಲಿ ನೌಕರರಿಗೆ ಕಷ್ಟ ಆಗ್ತಾ ಇದೆ. 60 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು. ಆಗ್ಲೇ ಗಣತಿ ಮಾಡ್ತಾ ಇರೋರೇ ಹೇಳಿದ್ರು 1 ರಿಂದ 1.5 ಗಂಟೆ ಸಮಯ ಬೇಕು ಅಂತ ಹೇಳಿ. DCM DK ಶಿವಕುಮಾರ್ ಅವರ ಮನೆಯಲ್ಲಿ ಎಲ್ಲರೂ ಇದ್ರೂ ಕೂಡ, ಎಲ್ಲ ಡಾಕ್ಯುಮೆಂಟ್ ಕೈನಲ್ಲಿದ್ರೂ ಕೂಡ 1 ಗಂಟೆ ಸಮಯ ತಗೊಳ್ತು. ಅಲ್ಲಿಗೆ 60 ಪ್ರಶ್ನೆಗೆ ಹೆಚ್ಚು ಸಮಯ ಬೇಕಾಗಿರೋದ್ರಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಈಗ ಎಲ್ಲೋ ಕೆಲ್ಸಕ್ಕೆ ಹೋದವರು ಅರ್ಧದಿಂದ ಬರಬೇಕು, ಬಂದು ಇವ್ರಿಗೆ ಸಮಯ ಕೊಡಬೇಕು, ಅವತ್ತಿನ ದಿನಗೂಲಿ ಅದು ಹೋದಂಗೆ ಲೆಕ್ಕ. ಇನ್ನು ಕೆಲವು ಅನವಶ್ಯಕ ಪ್ರಶ್ನೆಯನ್ನ ಕೇಳುವ ಅಗತ್ಯವಿತ್ತ ಅಂತ ಹೇಳಿ ಜನರೇ ಪ್ರಶ್ನೆ ಮಾಡ್ತಿದ್ದಾರೆ. ಈ ಹಿಂದೆ ನಾರ್ತ್ ಕರ್ನಾಟಕದಲ್ಲಿ ಒಬ್ರು ಸಮೀಕ್ಷೆ ಮಾಡುವಂತಹ ಟೈಮ್ನಲ್ಲಿ ಒಂದು ಲೆಟರ್ ಬರೆದ್ಬಿಟ್ಟಿದ್ರು ಸರ್ಕಾರಕ್ಕೆ. ಈಗ ನಿಮ್ಮ ವಿರುದ್ಧ ಎಷ್ಟು ವ್ಯಾಜ್ಯಗಳಿದ್ದಾವೆ ಆ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಮನೆಯಲ್ಲಿ ವಿಧಿವಿಯರಿದ್ದಾರಾ ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ. ನಿಮ್ಮ ಹೆಸರಲ್ಲಿ ಆರೋಗ್ಯ ವಿಮೆ ಇದೆಯಾ ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ. ನಿಮ್ಮಲ್ಲಿ ಜ್ಯುವೆಲ್ರಿ ಎಷ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದೆಲ್ಲ ಅವಶ್ಯಕತೆ ಏನಿತ್ತು? ಖುದ್ದು DCM DK ಶಿವಕುಮಾರ್ ಅವರಿಗೆ ಆಯ್ತಲ್ಲ ಅನುಭವ, ಇದು ಟೂ ಮಚ್ ಪರ್ಸನಲ್ ಅಂತ ಹೇಳಿ ಅವರಿಗೆ ಅದು ವೈಯಕ್ತಿಕವಾದಂತಹ ಪ್ರಶ್ನೆ ಅಂತ ಅನ್ಸುವಂತಹ ಟೈಮ್ನಲ್ಲಿ ರಾಜ್ಯದ ಜನರಿಗೆ ಅದು ಆಗ್ತಾ ಇಲ್ವಾ? ರಾಜ್ಯದ ಜನರಿಗೂ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ. ಬಟ್ ಇವ್ರು ಕೇಳ್ತಿದಾರಲ್ಲ ಪ್ರಶ್ನೆ, ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ, ತಮಗಿಷ್ಟ ಇಲ್ಲದೆ ಇದ್ರು ಉತ್ತರವನ್ನ ನೀಡಬೇಕಾದಂಥ ಅನಿವಾರ್ಯತೆ ಜನರಿಗೆ ಸೃಷ್ಟಿಯಾಗ್ಬಿಟ್ಟಿದೆ. ಇನ್ನು ಅವಿದ್ಯಾವಂತರು ಇರುವಂತಹ ಹಳ್ಳಿ ಭಾಗದಲ್ಲಿ 60 ಪ್ರಶ್ನೆ ಉತ್ತರಿಸೋಕೆ ಅವರೇ ಪಾಪ ತಬ್ಬಿಬ್ಬಾಗ್ತಿದ್ದಾರೆ. ಏನೇನೋ ಪ್ರಶ್ನೆಗಳು, ಫ್ಯಾಕ್ಸ್ ಇದೆಯಾ, ಇನ್ನೊಂದಿದ್ಯಾ, ಮತ್ತೊಂದಿದ್ಯಾ, ಜನರಿಗೆ ಹೇಗೆ ಅರ್ಥ ಆಗ್ಬೇಕು? ಪ್ರಶ್ನೆಗಳನ್ನ ಸರಳೀಕರಣ ಮಾಡಿ ಅಂತ ಹೇಳಿ ಬಹುಶಃ DCM DK ಶಿವಕುಮಾರ್ ಹೇಳಿದ್ದಕ್ಕೆ ಅನ್ಸುತ್ತೆ. ಕೆಲ ಪ್ರಶ್ನೆಗಳು ಎಷ್ಟು ಅದು ಕಾಂಪ್ಲೆಕ್ಸ್ ಆಗಿದಾವೆ ಅಥವಾ ಕಾಂಪ್ಲಿಕೇಟೆಡ್ ಆಗಿದಾವೆ ಅಂತಂದ್ರೆ ಜನರಿಗೆ ಅರ್ಥನೇ ಆಗಲ್ಲ. ಇನ್ನು ಹಳ್ಳಿಗಳಲ್ಲಿ ಪಾಪ ಎಷ್ಟೋ ಮಂದಿ ಓದ್ದೇ ಇರೋರು ಇರ್ತಾರೆ, ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ ಈ ಪ್ರಶ್ನೆಗಳು? ಗಣತಿದಾರರು ಹೇಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ? ಇನ್ನು ಆಭರಣಗಳ ಲೆಕ್ಕವನ್ನ ಕೇಳಿದಾಗ ಬಹುತೇಕ ಜನ ಹಿಂದೇಟನ್ನ ಹಾಕ್ತಿದ್ದಾರೆ. ಈಗ ಎಷ್ಟು ಆಭರಣ ಇದೆ ಅಂತೇಳಿ ಯಾರಾದ್ರೂ ಹೇಳ್ಕೊಂಡು ತಿರ್ಗಾಡ್ತಾರಾ? ನಮ್ಮನೆಯಲ್ಲಿ ಎಷ್ಟು ಆಭರಣ ಇದೆ ಅಂತ ಹೇಳಿ ನಾವು ಇನ್ನೊಬ್ರ ಹತ್ರ ಅಷ್ಟು ಈಸಿಯಾಗಿ ಹೇಳ್ತೀವಾ? ಅದನ್ನೆಲ್ಲ ಗೌಪ್ಯವಾಗಿರ್ತೀವಿ. ಗೊತ್ತಾದ್ರೆ ಎಲ್ಲಿ ಸಮಸ್ಯೆ ಆಗ್ಬಿಡ್ತು ಅನ್ನುವಂಥ ಆತಂಕ ನಮ್ಗಿರೋದಿಲ್ವಾ? ಖುದ್ದು DCM DK ಶಿವಕುಮಾರ್ಗೆ ಇದೆಯಂತಪ್ಪ. ಪ್ರಶ್ನೆ ಕೇಳಿದಾಗ ಅದೆಲ್ಲ ಯಾಕೆ ಕೇಳ್ತೀರಿ, ಅದೆಲ್ಲ ಟೂ ಮಚ್ ಪರ್ಸನಲ್ ಅಂದರು DCM DK ಶಿವಕುಮಾರ್. ಜನರಿಗೆ ಆ ಸಮಸ್ಯೆ ಆಗಲ್ವಾ? ಆಗ್ತಾ ಇದೆ. ಆಭರಣಗಳ ಲೆಕ್ಕ ಕೇಳಿದಾಗ ಹೇಳೋದಕ್ಕೆ ಜನ ಹಿಂದೇಟು ಹಾಕ್ತಿದ್ದಾರೆ. ಅದರ ಅವಶ್ಯಕತೆ ಯಾಕೆ, ಏನಿದೆ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇನ್ನು ಸರಿಯಾದಂಥ ಆಸ್ತಿ ಅಂಕಿ ಅಂಶವನ್ನ ನೀಡಿದ್ರೆ ಸರ್ಕಾರಿ ಸೌಲಭ್ಯಗಳು ಸಿಗಲ್ಲ ಅನ್ನುವಂಥ ಭಯ ಜನರನ್ನ ಕಾಡ್ತಾ ಇದೆ. ನಮ್ಮಲ್ಲಿ ಎಷ್ಟೋ ಮಂದಿ ಅರ್ಹತೆ ಇಲ್ಲದೆ ಇರೋರು ಕೂಡ BPL ಕಾರ್ಡ್ ಅನ್ನ ಪಡೆಯುತ್ತಿದ್ದಾರೆ. ಸಾಕಷ್ಟು ಶ್ರೀಮಂತರಾಗಿರೋರು, ಎಲ್ಲ ಅನುಕೂಲ ಇರೋರು ಕೂಡ BPL ಕಾರ್ಡ್ ಅನ್ನ ಪಡೀತಿದ್ದಾರೆ. ನಾನು ಉದಾಹರಣೆಯಾಗಿ ಹೇಳ್ತಾ ಇರೋದು. ಆ ರೀತಿ BPL ಕಾರ್ಡ್ ಅನ್ನ ಪಡಿತಾ ಇರೋರು ಅಥವಾ ಸರ್ಕಾರದ ಯಾವ್ಯಾವುದೋ ಯೋಜನೆಗಳನ್ನ ಪಡಿತಾ ಇರೋರು, ತಾವು ಬಡವರು ಅಂತ ಹೇಳಿ ತೋರಿಸಿ, ತಮ್ಮ ಆದಾಯ ಬಹಳ ಕಡಿಮೆ ಇದೆ ಅಂತ ಹೇಳಿ ತೋರಿಸಿ ಸರ್ಕಾರದ ಸೌಲಭ್ಯಗಳನ್ನ ಪಡಿತಾ ಇರೋರಿಗೆ ಎಲ್ಲ ಮಾಹಿತಿಗಳಿಗೆ ನಾವು ಸೂಕ್ತವಾದಂತಹ ಇನ್ಫಾರ್ಮೇಶನ್ ಅನ್ನ ಕೊಟ್ಟುಬಿಟ್ರೆ, ಇದಕ್ಕೆಲ್ಲ ನಾವು ಉತ್ತರ ಕೊಟ್ಬಿಟ್ರೆ ಆ ಸೌಲಭ್ಯಗಳು ನಮ್ಮಿಂದ ದೂರ ಆಗ್ಬಿಡ್ತಾವೋ ಏನೋ, ಸರ್ಕಾರ ಅದನ್ನ ಕಿತ್ಕೊಂಡ್ಬಿಡುತ್ತೋ ಏನೋ, ಈ ಭಯ ಜನರಲ್ಲಿದೆ. ಇನ್ನು ತಕ್ಷಣಕ್ಕೆ ಮದುವೆ ವಯಸ್ಸು ಲೆಕ್ಕ ಹಾಕಿ ಸಮೀಕ್ಷೆದಾರರಿಗೆ ಹೇಳುವಂತಹ ಸವಾಲ್ ಕೂಡ ಇದೆ. ಕೆಲವರಿಗೆ ನೆನಪಿರುತ್ತೆ. ಈಗ ಹಳ್ಳಿ ಭಾಗದಲ್ಲಿ ನೀವು ಯಾವ ಇಸುವಿನಲ್ಲಿ ಮದುವೆ ಆಗಿದ್ರಿ ಅಂತ ಕೇಳಿದ್ರೆ ಪಾಪ ಅವ್ರಿಗೆ ನೆನಪಿರೋದಿಲ್ಲ. ಅಂಥವ್ರು ಏನ್ ಮಾಡ್ತಾರೆ, ಅದು ಲೆಕ್ಕ ಮಾಡಿ ಹೇಳಬೇಕು. 30 ವರ್ಷ ಆಯ್ತು, 35 ವರ್ಷ ಆಯ್ತು, 40 ವರ್ಷ ಆಯ್ತು, ಅದು ಕೂಡ ಸವಾಲೇ ಆಗ್ತಾ ಇದೆ ಜನರಿಗೆ. ಇನ್ನು ಸಮೀಕ್ಷೆಯ ರೂಪದಲ್ಲಿ ವೈಯಕ್ತಿಕ ಅಂಕಿ ಅಂಶಗಳನ್ನ ಪಡಿತಾ ಇರೋದ್ರಿಂದ ವಂಚನೆ ಆಗುವಂತಹ ಭಯ ಕಾಡ್ತಾ ಇದೆ. ಎಷ್ಟೋ ಮಾಹಿತಿಗಳನ್ನ ಯಾವುದೇ ಕಾರಣಕ್ಕೂ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನ ನೀಡೋಕೆ ಹೋಗಬೇಡಿ, ಬ್ಯಾಂಕ್ ಡೀಟೇಲ್ಸ್ ನ ನೀಡೋಕೆ ಹೋಗಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನ ಸರ್ಕಾರವೇ ಕೊಡ್ತಾ ಇರುತ್ತೆ. ಅಂಥ ಸರ್ಕಾರ ತೀರಾ ವೈಯಕ್ತಿಕ ಮನೆಗಳಿಗೆ ಸಂಬಂಧಪಟ್ಟಿದ್ದು, ಆಸ್ತಿಗಳಿಗೆ ಸಂಬಂಧಪಟ್ಟಿದ್ದು, ಆದಾಯಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಅದೇ ಭಯ ಜನರಿಗೆ ಆಗ್ತಾ ಇರೋದು. ಇಷ್ಟೆಲ್ಲ ಮಾಹಿತಿಯನ್ನ ಕಲೆ ಹಾಕಿ ಎಲ್ಲಿ ವಂಚನೆ ಮಾಡ್ಬಿಡ್ತಾರೋ ಅನ್ನುವಂಥ ಭಯ
ಅದು ಸರ್ಕಾರನೇ ಆಗಿರಬಹುದು ಅಥವಾ ಆ ಮಾಹಿತಿಯನ್ನ ಪಡ್ಕೊಂಡಂತ ಬೇರೆ ಯಾರಾದ್ರೂ ಆಗಿರಬಹುದು. ವಂಚನೆ ಮಾಡಿಬಿಟ್ರೆ ಅಥವಾ ಬಂದಂತವ್ರು ಯಾರೋ ಗಣತಿದಾರರು ಅಲ್ಲದೇ ಇರುವಂತಹ ವ್ಯಕ್ತಿಗಳು ಒಂದು ಮಾಹಿತಿ ಕಲೆ ಹಾಕಿದ್ರೆ ಗೊತ್ತಿಲ್ಲ, ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಈ ಭಯ ಜನರಿಗೆ ಕಾಡ್ತಾ ಇದೆ. ಇನ್ನು ದನ, ಕುರಿ, ಕೋಳಿ, ಹಂದಿ, ಜೇನು ಲೆಕ್ಕವನ್ನ ಕೂಡ ಕೇಳ್ತಿದ್ದಾರೆ. ನೀವು ಕೃಷಿ ಮಾಡ್ತೀರಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿದ್ರೆ ಹೈನುಗಾರಿಕೆ ಮಾಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಹೌದು ಅಂತ ಕೇಳಿದ್ರೆ ಹೌದು ಅನ್ನುವಂಥ ಉತ್ತರ ಕೊಟ್ರೆ ಕೋಳಿ ಎಷ್ಟು ಸಾಕಿದ್ದೀರಿ, ಜೇನು ಎಷ್ಟು ಸಾಕಣೆ ಮಾಡ್ತಾ ಇದ್ದೀರಿ, ಎತ್ತಿ ಎಷ್ಟಿದ್ದಾವೆ, ಈ ರೀತಿಯಾದಂತಹ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಖುದ್ದು DCM DK ಶಿವಕುಮಾರ್ ಅವರನ್ನ ನಾನು ಕೃಷಿಕ ಅಂತ ಹೇಳ್ಕೊಂಡ್ಬಿಡ್ತಾರೆ. ಆಗ ಈ ಪ್ರಶ್ನೆಯನ್ನ ಅವ್ರಿಗೆ ಕೇಳಿದಾಗ ಅವ್ರು ಕೊಟ್ಟಂತಹ ಉತ್ತರವನ್ನ ನೀವಾಗಲೇ ಕೇಳಿಸ್ಕೊಂಡ್ರಿ. ಇಂಪಾರ್ಟೆಂಟ್ ಏನಿದೆಯೋ ಅದಷ್ಟು ಮಾತ್ರ ಕೇಳಿ. ಇದೆಲ್ಲ ಯಾರು ಕೇಳ್ತಾರೆ, ಯಾರಿಗೆ ಅರ್ಥ ಆಗತ್ತೆ, ಇದರ ಅವಶ್ಯಕತೆ ಏನು ಅಂತ ಹೇಳಿ DCM DK ಶಿವಕುಮಾರ್ ಅವರೇ ಪ್ರಶ್ನೆ ಮಾಡಿದ್ರು. ಜನರಿಗೂ ಅದು ಅಪ್ಲೈ ಆಗತ್ತಲ್ಲ, ಜನ ಕೂಡ ಅದನ್ನೇ ಹೇಳ್ತಾ ಇರೋದು, ಸಮಸ್ಯೆ ಆಗ್ತಾ ಇದೆ ಅಂತ ಅದನ್ನೇ ಹೇಳ್ತಾ ಇರೋದು. ಅದೇ ಕಾರಣಕ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋಕೆ ಹಿಂದೇಟನ್ನ ಹಾಕ್ತಿರೋದು. ಇನ್ನು DCM DK ಶಿವಕುಮಾರ್ ಅವರು ಇವತ್ತು ಈ 60 ಪ್ರಶ್ನೆಗಳ ಸಮೀಕ್ಷೆಗೆ ಕೊಟ್ಟಂತಹ ರಿಯಾಕ್ಷನ್ ನ ನೋಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. DCM DK ಶಿವಕುಮಾರ್ ಸರ್ಕಾರದ ಮರ್ಯಾದೆ ತೆಗೀತಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಅವರು ಸರ್ಕಾರದ ಭಾಗ, ಅವರೇ ಮಾಡಿದ್ದಂತಹ ಪ್ರಶ್ನೆ ಅವರಿಗೆ ಉತ್ತರ ಕೊಡೋಕಾಗ್ತಿಲ್ಲ ಅಂತ ಹೇಳಿ ವಿಜಯಪುರದ ದೇವಣಗಾಂವ್ನಲ್ಲಿ ವ್ಯಂಗ್ಯವಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. SLC ಎಕ್ಸಾಮ್ ಅಲ್ಲೂ 60 ಪ್ರಶ್ನೆ ಇರಲ್ಲ. ನಾನು SLC ಎಕ್ಸಾಮ್ ನೋಡ್ ಬಂದಿದ್ದೀನಿ. SLC ಅಲ್ಲೂ 60 ಪ್ರಶ್ನೆಗಳು ಇರಲ್ಲ. ಅಲ್ಲೂ 10 ಪ್ರಶ್ನೆ ಇರ್ತದೆ. ಅದರಲ್ಲೂ ಇದು ಅಥವಾ ಇದು ಅಂತ ಕೊಟ್ಟಿರ್ತಾರೆ. ಇಲ್ಲಿ ಇವ್ರು ಮಾಡಿರೋರು, ಈ ಆಯೋಗದವರು, ಅವ್ರಿಗೇನು ತಲೆ ಅಲ್ವಾ? ಒಂದು ಸ್ವಲ್ಪ ತಲೆ ಇದ್ದಿದ್ರೆ, ತಲೆ ಉಪಯೋಗಿಸಿದ್ರೆ, ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡು ಮಾಡಿದ್ರೆ ಸಿಂಪಲ್ ಆಗಿರ್ಬೇಕು ಮಾಹಿತಿಗಳು. ಎಲ್ಲರೂ IAS ಆಫೀಸರ್ಸೇ, IPS ಆಫೀಸರ್ಗೆ ಈ ಕ್ವಶನ್ ಹಾಕೊಳ್ಳಿ, ಬೇಕಾದ್ರೆ 60 ಅಲ್ಲ 120 ಹಾಕೊಳ್ಳಿ. ಹಳ್ಳಿಯಲ್ಲಿರೋ ಕೂಲಿ ಮಾಡೋನಿಗೆ ನೀನು 60 ಪ್ರಶ್ನೆ ಹಾಕಿದ್ರೆ ಅವನೇನ್ ಕೇಳ್ತಾನೆ? DK ಶಿವಕುಮಾರ್ಗೆ ಆನ್ಸರ್ ಮಾಡಕ್ಕಾಗಲ್ಲ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಬಹಳ ಅದೇನೋ ಟ್ಯಾಲೆಂಟೆಡ್, ಎಲ್ಲ ನೋಡಿರೋ ಅಂಥವ್ರು, ಇನ್ಕಮ್ ಟ್ಯಾಕ್ಸು ಎಲ್ಲ ನೋಡಿರೋರಿಗೆ ಆಗಲ್ಲ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಹಳ್ಳಿಯಲ್ಲಿರುವಂಥ ಬಡವನಿಗೆ ಇದಕ್ಕೆ ಉತ್ತರ ಕೊಡೋಕ್ಕಾಗುತ್ತಾ? ಈ ಪ್ರಶ್ನೆಯನ್ನ ಸಿದ್ದರಾಮಯ್ಯನವ್ರಿಗೆ ನಾನು ಕೇಳ್ತಾ ಇದ್ದೀನಿ. ಅವಶ್ಯಕತೆನೇ ಇಲ್ಲ. ಇದೊಂದು ಸಾಮಾಜಿಕ ಸಮೀಕ್ಷೆ ಅಂತ ಅವ್ರು ಹೇಳ್ತಾರೆ. ಇದರಲ್ಲಿ ನೀವು ಜಾತಿಗಳು 50 ಜಾತಿಗಳು ಹಾಕಿದ್ದೀರಾ, ಏನಕ್ಕೆ ಅವಶ್ಯಕತೆ ಇತ್ತು? ಅದರಿಂದ ನಿಮ್ಗೇನು ಬರುತ್ತೆ? ಇದರಲ್ಲಿ ಪ್ರತಿಯೊಂದು ಕಾಲಮ್ಗಳನ್ನು ಕೂಡ ನಾನು ನೋಡಿದೆ, ನನ್ನ ಕೈಲೂ ಉತ್ತರ ಹೇಳಕ್ಕಾಗಿಲ್ಲ. ಇವತ್ತು DK ಶಿವಕುಮಾರ್ ಅವರು ಸರ್ಕಾರದ ಮಾನ ಮರ್ಯಾದೆ ಎಲ್ಲ ತೆಗೆದಾಕಿದ್ದಾರೆ. ಯಾಕಂದ್ರೆ ಅವರು ಸರ್ಕಾರದ ಭಾಗ. ಅವರೇ ಮಾಡಿದ್ದು ಕ್ವಶನ್ನಿಯರ್ ಅಲ್ಲಿ ಅವ್ರ ಕೈಲಿ ಆನ್ಸರ್ ಮಾಡಕ್ಕಾಗಲ್ಲ ಅಂದ್ರೆ ಈ ಸರ್ಕಾರ ಎಷ್ಟು ಗಬ್ಬೆದ್ದೋಗಿದೆ, ಈ ಸರ್ಕಾರ ಎಷ್ಟು ವರ್ಸ್ಟು ಅನ್ನೋದನ್ನ ಇದರಿಂದ ಸ್ಪಷ್ಟ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.